ತಡಿ. ಮಂಪ್ರು ಬರು ಇಂಜೆಕ್ಷನ್ ಕೊಟ್ಟಿರ್ತಾರ ಆಪರೇಷನ್ ಮಾಡೋ ಮುಂದಾಗ. ಈಗ ತಂದು ಹಾಕಿ ಇನ್ನೂ ಒಂದು 2 ತಾಸು ಆಗಿಲ್ಲ. ತಡಿ, ಎಚ್ಚರಿಕೆ ಆಗುತ್ತಾ. ಮಾಮ ಮತ್ತ ರುಕ್ಮಿಣಿ ನನ್ನ ಅವ್ವ ಅಂತಾಳಲ್ಲ, ನಿನ್ನ ಅಪ್ಪ ಅಂತಾಳಲ್ಲ, ಮಾತಾಡಕ್ ಬರುತ್ತಲ್ಲ? ಮಾತಾಡಕ್ ಬರುತ್ತಂತೆ ಡಾಕ್ಟರ್ ಹೇಳ್ಯಾರಲ್ಲ. ತಡಿ ನೋಡುನು ಎಚ್ಚರಾಗಿಂದ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಷ್ಟೊಂದು ಇದನ್ನ ಮಾಡ್ತಿ? ನನಗೆ ಒಂದು ಹೆದರಿಕೆ ಐತಿ. ಇಷ್ಟೆಲ್ಲ ಮಾಡಿದ್ರು ಹಿಂದೆಗಡೆ ಹಾಕಿ ಮಾತಾಡ್ಲಿಕ್ಕಂದ್ರೆ ಎಲ್ಲರೂ ಆಡ್ಕೊಂತಾರ, ಅಯ್ಯ ಆಪರೇಷನ್ ಮಾಡಿಸಿದ್ದು ಇನ್ನಾದ್ರೂ ಬಾಯಿ ಬರ್ಲಿಲ್ಲ ಅಂತಾರ ಮಾಮ. ಅನ್ನೋರು ಅನ್ಕೊಂತಾರ. ಯಾಕೆ ತಲೆ ಕೆಡಿಸ್ಕೊಂತಿ? ನೋಡು, ನಮ್ಮ ಮಗಳಿಗೆ ಮಾತು ಬರ್ತಾವು. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಒಂದಿಟ್ಟು ಸಮಾಧಾನದಿಂದ ಇರ್ಲಿ. ಏನಿಲ್ಲಿ ಒಂದಿಟ್ಟು ಸುಮ್ಮನೆ ಇರು. ಡಾಕ್ಟರ್ ಮೇಡಮ್ ಅವ್ರು ಬಂದ್ರು. ನಮಸ್ಕಾರ ರೀ ಮೇಡಮ್ ಅವ್ರ. ಮೇಡಮ್ ನನ್ನ ಮಗಳು ಇನ್ನೂ ಕಣ್ಣ ತೆಗ್ದಿಲ್ರಿ. ಎಷ್ಟೊತ್ತಿಗೆ ಕಣ್ ತೆಗಿತಾಳ್ರಿ ಮೇಡಮ್ ಅವ್ರ? ಎಷ್ಟೊತ್ತಾತ ದಾರಿ ಕಾಯಕತ್ತೀನ್ರಿ ಮೇಡಮ್ ಅವ್ರ. ಏನೂ ಆಗಲ್ಲಮ್ಮ, ತಡಿ. ಅದು ಮಂಪ್ರು ಬರೋ ಇಂಜೆಕ್ಷನ್ ಕೊಟ್ಟಿರ್ತೀವಿ, ಹೆಚ್ಚಾಗತ್ತೆ ತಡಿ. ರುಕ್ಮಿಣಿ ರುಕ್ಮಿಣಿ ಅಯ್ಯ ನಮ್ಮ ಮಗಳು ಕಣ್ಬಿಟ್ಲು. ಅಯ್ಯೋ ನನ್ನ ಅವ್ವ ಅಂತ ಕರಿತಾಳ್ರಿ ಮೇಡಮ್ ಅವ್ರ. ನನ್ನ ಮಗಳು ಕಣ್ ತೆಗೆದು ಮಾತಾಡೋಣ ಒಳ್ಳ ಯಾವ ಅವ್ವ ಅನ್ನವ ನನಗೆ. ತಡಿಲಿ ನೀಲಿ, ಅವ್ರು ಡಾಕ್ಟರ್ ಇನ್ನೂ ಏನೋ ನೋಡಕತ್ತಾರ. ಒಂದಿಟ್ಟು ತಡಿ. ಅಮ್ಮ ಅಂತನ್ನೋ ರುಕ್ಮಿಣಿ, ಅಮ್ಮ ಹರಿ ಸುಮ್ಮನೆ ಅಲ್ಲ. ಇಲ್ಲ ಹಾಗೆ ಮಾತು ಬರಲಿಲ್ಲ ತಗೋ. ನಾ ಮಾಡಿದ್ದೆಲ್ಲ ಪ್ರಯತ್ನ ವ್ಯರ್ಥ ಆತ. ನನ್ನ ಭಾಗ್ಯದಾಗೆ ಇದ್ದಂಗಿಲ್ಲ ಅವ್ವ ಅಂತ ಕರೆಸ್ಕೊಳೋದು. ನೋಡು, ನಿಮ್ಮ ತಾಯಿ ನಿನ್ನ ಬಾಯಿಲೆ ಅವ್ವ ಅಂತ ಕೇಳ್ಬೇಕಂತ ಎಷ್ಟು ಕಾಯಕತ್ತಾರ. ಅವ್ವ ಅಂತ ಕರಿ. ರುಕ್ಮಿಣಿ ನನಗೆ ಅವ್ವ ಅಂತ ಕರಿದೆ. ಇನ್ನೊಂದ್ಸತಿ ಕರಿಯ ನನ್ನ ಮಗಳ ಅವ್ವ ಅಂತ ಕರಿಯವ್ವ. ನಿನ್ನ ಬಾಯಿಲೆ ಕೇಳಕ ನನಗೆ ಭಾಳ ಖುಷಿ ಆಕತೈತಿ. ಎಷ್ಟು ದಿನದಿಂದ ಕಾಯಕತ್ತಿದ್ದೆ. ಅವ್ವ ಅಂತ ಕರಿಯವ್ವ ಇನ್ನೊಂದ್ಸತಿ. ಅವ್ವ ಅವ್ವ ಅಪ್ಪ ಅಪ್ಪ. ನಾ ಹೇಳಿದ್ನಿಲ್ಲ ನೋಡು, ನಮ್ಮ ಮಗಳಿಗೆ ಮಾತು ಬರ್ತಾವಂತಿ. ನೋಡು, ಅಪ್ಪ ಅವ್ವ ಅಂದ್ಲು. ಮೇಡಮ್ ಅವ್ರ, ನಿಮಗೆ ಭಾಳ ಪುಣ್ಯ ಬಂತ್ರಿ. ನನ್ನ ಪಾಲಿನ ದೇವ್ರಿ ನೀವು. ನಿಮ್ಮ ಫೋಟೋನ ನಾನು ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡ್ತೀನಿ ರೀ. ನನ್ನ ಭಾಗದ ದೇವ್ರಿ. ಮನುಷ್ಯನ ದೇವ್ರಿಗೆ ಹೊಲ್ಸಕ್ಕೆ ಹೋಗ್ಬೇಡ ಅಂತೇಳಿ ಮೊನ್ನೆನೂ ಹೇಳಿ ನಿಮ್ಗೆ, ಈಗಲೂ ಹೇಳಕತ್ತೀನಿ ಕೇಳ್ರಿ. ಇನ್ನೊಂದು ವಿಚಾರ, ಯಾವುದೂ ಆಕಿಗೆ ಒತ್ತಾಯ ಮಾಡಿ ಹೇಳು ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಆಕಿದು ಹೆಂಗೆ ಅಂದ್ರೆ, ಸಣ್ಣ ಮಕ್ಕಳು ಹೆಂಗೆ ಮಾತು ಕಲಿತಿರ್ತಾವೋ ಹಂಗೆ ಆಕಿ ಒಂದೊಂದು ಪದಗಳನ್ನು ಕಲ್ಕೊತ ಹೋಗ್ತಾಳೆ. ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ತೊದಲು ನುಡಿಗಳು ಬರ್ತಾ ಅಂದ್ರೆ ಮಾತಾಡ್ತಾ ಸರಿ ಹೋಗ್ತಾಳ. ಯಾವುದೂ ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಕಿವಿಗೆ ಅಂಕರು ಸಣ್ಣ ಇವು ಬಂದವು, ಅವನ್ನ ಹಾಕಿನಿ. ಕಿವಿನೂ ಕೇಳ್ತಾವ ಆಕಿಗೆ. ನೀವೇನಾದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆಯ್ತು ರೀ. ನಿಮ್ಗೆ ಎಷ್ಟು ಕೈ ಮುಗಿದ್ರು ಕಡಿಮೆನ ರೀ. ನಾನು 8 ವರ್ಷದಿಂದ ನನ್ನ ಮಗಳನ್ನ ನನಗೆ ಜೊತೆ ಮಾತಾಡ್ಲಿ ಅಂತ ಕಾಯಕತ್ತಿದ್ದೀನಿ ರೀ. ಎಲ್ಲರೂ ಏನೇನ ಅಂದರು. ನಾನು ಕೈ ಚೆಲ್ಲಿ ಒಗೆದು ಕುಂತಿದ್ದೆ, ನನ್ನ ಮಗಳಿಗೆ ಮಾತಾ ಬರಂಗಿಲ್ಲ ಅಂತೇಳಿ. ಆದ್ರೆ ನೀವು ನನಗೆ ಭರವಸೆ ಕೊಟ್ರಿ. ಭರವಸೆ ಕೊಟ್ಟಂಗೆ ನನ್ನ ಮಗಳಿಗೆ ಮಾತೂ ಬಂದು ರೀ. ಭಾಳ ಪುಣ್ಯ ಬಂತು ರೀ ಅವರ ನಿಮಗೆ. ನಿಮ್ಮ ಮಕ್ಕಳಿಗೆಲ್ಲ ಪುಣ್ಯ ಹತ್ತಲಿ. ಅದೆಲ್ಲ ದೊಡ್ಡ ಮಾತು. ಸರಿ ಆಯ್ತಾ, ನಾ ಹೇಳಿದ್ನಲ್ಲ, ಒಂದು ಸ್ವಲ್ಪ ಔಷಧ ಬರ್ದು ಕೊಡ್ತೀನಿ, ಅವನ್ನ ತೊಗೊಂಡು ಬರ್ರಿ. ಸ್ವಲ್ಪ ಇನ್ನೂ ಅದು ಏನಂತಾರೆ ನಿಮ್ಗೆ ಹೆಂಗೆ ಹೇಳ್ಬೇಕು, ಇನ್ನೂ ಹಸಿಗಾಯಿ ಇರ್ತೈತಿ. ಜಾಸ್ತಿ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಆಯ್ತು ರೀ. ಯವ್ವ ಇನ್ನೊಂದ್ಸತಿ ಅವ್ವ ಅಂತ ಕರಿಯ ನನ್ನ ಮಗಳ. ಅವ್ವ ಅವ್ವ ನನ್ನ ಅವ್ವ ಅಪ್ಪ ಬಾ. ಬನ್ನಿವ ನೀಲಿ. ನಮ್ಮ ಮಗಳಿಗೆ ಮಾತು ಬಂದುಲಿ. ಇದಕ್ಕಿನ್ನ ಹೆಚ್ಚಿಂದ ಏನು ಬೇಕು? ನೀಲಿ ಇನ್ನೊಂದು ಹೇಳ್ತೀನಿ. ಡಾಕ್ಟ್ರು ಹೇಳ್ಯಾರ ಭಾಳ ಮಾತಾಡ್ಸ್ಬಾರ್ದಂತಿ. ಯವ್ವ ರುಕ್ಮಿಣಿ, ನನ್ನ ಮಗಳು, ನೀನು ಭಾಳ ಮಾತಾಡಿ ಆಯಸ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿರು. ಅವರ ಅದು ನಾನು ಖುಷಿಗೆ ನಿಮಗೇನೋ ತಂದೀನಿ. ಒಲ್ಲೆನಕ್ಕೆ ಹೋಗ್ಬೇಡ್ರಿ. ತಗೋರಿ, ಇದು ಬಡವನ ಕಾಣಿಕೆ. ಒಲ್ಲೆನಕ್ಕೆ ಹೋಗ್ಬೇಡ್ರಿ. ನೀವು ರೊಕ್ಕ ಇಸ್ಕೊಳಂಗಿಲ್ಲ ಅಂತೇಳಿ ನನಗೆ ಗೊತ್ತೈತಿ. ಅದಕ್ಕೆ ಒಂದು ಪುಟ್ಟ ಕಾಣಿಕೆ ತಂದೀನಿ. ಒಲ್ಲೆನಕ್ಕೆ ಹೋಗ್ಬೇಡ್ರಿ ಅವರ. ನೀವು ಇಷ್ಟು ಪ್ರೀತಿಯಿಂದ ನನಗೆ ಕೊಡ್ತಿರ್ಬೇಕಾದ್ರೆ ಒಲ್ಲೆನಕ್ಕೆ ನನಗೂ ಮನಸ್ಸು ಬರೋವಲ್ಲ. ಸರಿ ಆಯ್ತು ಬಸನಗೌಡ, ನಾನು ಸೀತವನ ಹತ್ರ ಇದನ್ನು ಮಾತಾಡೋಕೆ ಆಗಂಗಿಲ್ಲಪ್ಪ. ನೀನಾಕಿ ಒಂದಿಟ್ಟು ತಿಳಿಸಿ ಹೇಳು. ಏನದು ಮಗನ ಕೈಯಾಗ ಹಿರೇತನ ಕೊಡೋದ? ಪಾರವನ ಕೈಯನ್ನು ಕಸ್ದು ತಾಯಿ ಇಸ್ಕೊಂಡು ಮತ್ತೆ ಅದನ್ನ ಮಗನ ಕೈಯಾಗ ಕೊಟ್ಟಾಳ. ಏನಪ್ಪ ಇದು ಪದ್ಧತಿ? ಏನು ಹೇಳಬೇಕೀಗೆ? ಆಕಿ ಹುಚ್ಚು ತನಕ ನಮ್ಗೆ ಸಾಕಾಗ್ಬಿಟ್ಟತಿ. ಇನ್ನು ಮನಿ ಬಿಟ್ಟು ಓಡಿಸೋದೊಂದು ಬಾಕಿ ಐತಿ ನೋಡಿ. ನಾನು ಎಲ್ಲಾ ಥರದಿಂದ ತಿಳಿ ಹೇಳಿದ್ನಿ ಆಕಿಗೆ. ಮಗ ಅಂಕರು ನನ್ನ ಮಾತಾ ಕೇಳಂಗಿಲ್ಲ. ಅವ ನಾನು ಮಾತಾಡ್ಸಂಗೇ ಇಲ್ಲ. ನಾನಾರು ಏನು ಮಾಡಲಿ? ಪಾರವ್ವ ಹಿರೇತನ ಮಾಡೋ ಮಟ ಎಲ್ಲ ಚಂದಾಗ ನಡೀತಪ್ಪ. ಈಗ ಆಕಿ ಹಿರೇತನ ಬಿಟ್ಟಿಂದ ಯಾಕ ಈ ಮನ್ಯಾಗ ಒಟ್ಟ ಏನೋ ಸರಿ ಇಲ್ಲಪ್ಪ. ನಿಮ್ಮ ಅಪ್ಪಾಜಿ ಇರು ಮಟ ನೀನು ನಿಮ್ಮ ಅಣ್ಣ ಒಂದಾಗೆ ಇರ್ಬೇಕು ಯಾವಾಗಲೂ. ಈ ಮನಿ ಹೊಡಿಬಾರ್ದು ಅಂತೇಳಿ ಸಾಯಿ ಮುಂದಾಗ ಮಾತು ತಗೊಂಡ್ರು. ಈಗೇನಪ್ಪ ನಿಮ್ಮಿಬ್ಬರು ಇಂದ ಅಂಕರು ಬರಲಿಲ್ಲ ಅದು. ಈಗ ಇದೇನಿದು?
ನಿನ್ನ ಮಗನಿಂದ ಇಂಥದ್ದು ಬರಾಕತ್ತಲ್ಲ. ಅಂತ ಪರಿಸ್ಥಿತಿ ಬಂತಂದ್ರ ಇಬ್ರು ತಾಯಿ ಮಗನ ಮನಿ ಬಿಟ್ಟು ಹೊರಗೆ ಹಾಕಿನಿ. ನೀ ತಲೆ ಕೆಡಿಸ್ಕೊಬೇಡ್ರಿ. ಇರಾವ ಒಂದ್ಸದ್ದಾರ ಅವ ಒಬ್ಬನ ಅವನ ಮನಿ ಬಿಟ್ಟು ಹೊರಗೆ ಹಾಕಿ ಏನು ಮಾಡೋದಪ್ಪ. ತಿದ್ದಿ ಬುದ್ಧಿ ಹೇಳ್ರಿ ಆ ಹುಡುಗಗೆ. ನನ್ನಾರು ತನ್ನಾರು ಅನ್ನೋದು ಒಂದೀಟಿಲ್ಲ. ಅಷ್ಟ್ರಕಿನ್ನ ತಿಳುವಳಿಕಿದ್ದಾಕಿದ್ಲು ಸೀತವ. ಹಿಂಗೆ ಯಾಕೆ ಮಾಡಕತ್ತಾಳನ್ನಪ್ಪ ಅಯ್ಯಪ್ಪ. ಆ ಹುಡುಗ ಹುಟ್ಟಿಂದಂಕ್ರು ಅದ್ರ ಬುದ್ಧಿನ ಬದಲಾಗ್ಬಿಡ್ತು. ಏನೈತೆ ಏನಿಲ್ಲ ಒಂದಿಟ್ಟು ತಿಳಿಸಿ ಅಷ್ಟೆ. ಸೀತಾ ನಿಂದ್ರಿಲೆ. ಯಾವತ್ತು ಈ ಮನ್ಯಾಗ ನಾವು ಬೇರೆ ಮಲ್ಲಪ್ಪರು ಬೇರೆ ಅಂತೇಳಿ ಅನ್ಕೊಂಡು ಹೋಗಿಲ್ಲ. ಇದು ಏನು ಹೊಸದ್ ನಡೆಸಿಯಲ್ಲಿ ನೀನು? ಅನ್ಕೊಂಡೆ ಇದು ನಿಮ್ಮ ಬಾಯ ಮಾತು ಬರ್ತತ್ಯೋ ಏನಿಲ್ಲ ಅಂತೇಳಿ. ಕಾಕೊಂತ ಕುಂತಿದ್ದೆ ಯಾವಾಗ ಬರ್ತತ್ ಅಂತೇಳಿ. ಯಾರು ಪರವ ಇಲ್ಲದ್ದು ಸಲ್ಲದ್ದು ಹೇಳಿಲ್ಲ ಹೌದಿಲ್ಲ ನಿಮ್ಮ ಮುಂದೆ. ಯಾಕಂದ್ರೆ ಆಕಿ ಹಿರೇತನ ಕಸ್ಕೊಂಡ್ಬಿಟ್ಟಿವಲ್ಲ, ಆಕಿ ಹೊಟ್ಟೆ ಉರಿದ್ಬಿಟ್ಟೈತಿ. ಅಂತ ಸಣ್ಣ ಮನಸ್ಥಿತಿ ಇಲ್ಲ ಪರವನ ಹತ್ರ. ನಿಮ್ಮ ಅಷ್ಟ್ರೂ ಚಂದಾಗ ಮರಳು ಮಾಡ್ಯಾಳ ಬಿಡು. ಏಟು ರೊಕ್ಕ ನುಂಗ್ಯಾರೋ ಏನು ಕತ್ತಿನೋ. ತಮ್ಮ ಕೈಯಾಗಿ ಹಿರೇತನ ಕೊಟ್ಟಿದ್ವಿ ಇಟ್ಟು ದಿನ. ಅದು ಏಟು ಮಾಡ್ಕೊಂಡಾಳ ಏನು ಕತ್ತಿನ. ಅಕ್ಕ ಅಣ್ತಂಬ್ರನ್ನ ಹುಲಿಬಿಸಿ ತಿಂದಿದ್ದು ಭಾಳ ದಿನ ಇರಂಗಿಲ್ಲಕ್ಕ. ನನಗೇನು ಅಂಥ ಕರ್ಮನೂ ಇಲ್ಲ. ಆಕೆ ಯಾಕ ಹುಲಿಬಿಸಿ ತಿಂತಾಳೆ ಯವ್ವ? ಆಕಿದ ತವ್ರ ಮನಿದ ಜಗ್ಗೈತಿ, ಸುಟ್ರು ಸುಡ್ಲಾರ್ದೈತಿ. ಮತ್ತೆ ಇದಕ್ಕೆ ಯಾಕೆ ಆಸೆ ಪಡ್ತಾಳೆ ಆಕಿ? ಏನಂತ ಮಾತಾಡಕತ್ತಿ ಸೀತಾವ್ ನೀನು? ಸೀತಾ ಮಾತಾಡ್ಬೇಕಾದ್ರ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ. ಯಾರು ಕೂಡ ಮಾತಾಡಕತ್ತೀನಿ ಏನ್ ಮಾತಾಡಕತ್ತೀನಿ ಅನ್ನೋದು ಖಬರ್ ಇರ್ಲಿ. ಈಗೇನು ಪರವ ಒಟ್ಟ ಹಿರೇತನ ಹೊಳ್ಳಿ ಕೊಡ್ಬೇಕು ಹೌದಿಲ್ಲ? ಕಿಲಿಕಾಯಿ ಕಸ್ಕೊಂಡಿದ್ದಕ್ಕೆ ನಿನಗ ಸಿಟ್ಟೈತಿ ಹೌದಿಲ್ಲ? ಅಂದಲೇ ನಾವು ಒಟ್ಟರು ಎತ್ತಿ ಕಟ್ಟಿ ಮಾತಾಡಕತ್ತಿ. ನನಗಂತ ಬುದ್ಧಿ ಇತ್ತಂದ್ರೆ ನಾ ಯಾಕೆ ಹೊಳ್ಳಿ ಕಿಲಿಕಾಯಿ ಕೊಡ್ತಿದ್ನಕ್ಕ? ಏನಂತ ಮಾತಾಡಕತ್ತಿ ನೀನು? ಆದ್ರೆ ಒಂದ್ ಅಂಕರು ಸ್ಪಷ್ಟವಾಗಿ ಹೇಳ್ತೀನಿ, ಬಡವ್ರ ಹೊಟ್ಟೆ ಮ್ಯಾಗ ಬಡಿಯಕ್ಕೆ ಹೋಗ್ಬೇಡ್ರಿ. ಅಕ್ಕ ಮಮಕಾರದೊಳಗ ಕಣ್ಣು ಕುರುಡು ಮಾಡ್ಕೊಳಕ್ ಹೋಗಬೇಡ. ರಾಘವೇಂದ್ರ ಯಾಕ ಹರಮತನ ಭಾಳ ಮಾಡಕತ್ತಾನಂತ ಒಂದಿಟ ಅವ್ನು ತಿಳಿಸಿ ಹೇಳ. ಇದನ್ನ ಹೇಳಿದ್ರೆ ನಿನ್ನ ಮಕ್ಳದ್ದು ನೋಡ್ಕೊಂತಿ. ನನಗ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಅಂತ ನಾ ಯಾವತ್ತೂ ಅನ್ಕೊಂಡಿಲ್ಲ. ಎಲ್ಲವೂ ನನ್ನ ಮಕ್ಳು ಅಂತ ಅನ್ಕೊಂಡಿನಿ ನಾನು. ಅಂಥದೆಲ್ಲ ಮಾಡವಲ್ಲ. ಅಲ್ಲ ನನಗೂ ಗೊತ್ತೈತಿ. ನೋಡ್ಸಿತವ ಹುಡುಗನ ಕೈಯಾಗ ಹಿರೇತನ ಕೊಡಕ್ ಹೋಗ್ಬೇಡ. ನೀನು ಹಿಂದಕ್ಕೆ ಹಿರೇತನ ಮಾಡಿಯಲ್ಲ, ಮಾಡಿ ಈಗ ಬೇಡ ಅನ್ನಂಗಿಲ್ಲ. ಆದ್ರೆ ಹುಡುಗನ ಕೈಯಾಗ ಕೊಡಕ್ ಹೋಗ್ಬೇಡ ಹಿರೇತನನ. ಹಿಂದಕ್ಕೆ ನಮ್ಮನಿ ಸಂಪ್ರದಾಯ ಏನಿತ್ತು ಅದನ್ನ ಉಳಿಸ್ಕೊಂಡು ಹೋರಿ. ನಾ ಇದನ್ನ ಒಂದೇ ಹೇಳ್ತೀನಿ, ನಿಮ್ಮ ಮಾವನ ಹೆಸರು ಕೆಡ್ಸಕ್ಕೆ ಹೋಗ್ಬೇಡ್ರಿ. ಅವ್ರು ಇಲ್ಲ ಅಂದ್ರೂ ಅವ್ರ ಹೆಸರು ಉಳಿಬೇಕು. ನೋಡ್ಗ ಮಕ ತಿರುಗಿಸ್ಕೊಂಡು ಹೋದ್ಲು. ಏನಾರ ಹೇಳ ಹಿಂಗತಿ ಮಾಡ್ತಾಳ. ಹುಡುಗನ ಹರೆಮತನ ಭಾಳ ಆಗೈತಿ. ಬಸನ್ಗೂಡ ಬಡ ಬಡ ಹೆಣ್ ತೆಗೆದು ಲಗ್ನ ಮಾಡಿಬಿಡ ಒಂದು. ನಾನು ಅನ್ನ ಯೋಚನೆ ಮಾಡಕತ್ತೀನಿ, ಏನು ಮಾಡೋದಂತ ಗೊತ್ತಾಗವಲ್ದು. ಅತ್ತಿ ಕೃಷ್ಣಗೆ ಒಂದು ಹೆಣ್ಣು ನೋಡ್ಬೇಕಲ್ಲ. ಇವನ್ಕಿನ್ನ ದೊಡ್ಡವ ಹೌದಿಲ್ರಿ? ಮೊದ್ಲೇಕ ಅವಂದು ಆತಗ ಅಣ್ಣ ತಮ್ಮಂದು ಒಂದೇ ಛತ್ರದಾಗ ಮಾಡಿದ್ರ ಆತ. ಅವಂಗೂ ಹೆಣ್ಣು ತೆಗಿಯಕ್ಕೆ ಬರ್ತತಿ. ಪರವ ಸೀತಾ ಏನಾರ ಅಂದ್ಲಂತೆ ತೆಲಿಕೆ ಹಚ್ಕೊಂಡು ಹೋಗ್ಬೇಡ. ಅದ್ರ ಬುದ್ಧಿ ನಿನಗೆ ಗೊತ್ತೈತಿಲ್ಲ. ನೋಡುವ, ಆಕಿ ಹಿರೇತನ ತೊಗೊಂಡಾಳಂತೆ ನೀನು ಕೈ ಬಿಡಕ್ಕೆ ಹೋಗ್ಬೇಡ. ಆಕಿಗೆ ಮಗನ ಮಮಕಾರದಾಗ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀನು ಎಡಾವಲ್ಲ ನೋಡ್ಕೊಂತ ಇರು. ಆಯ್ತು ರೀ ಮಾವರ. ಹಂಗೆ ಇನ್ನೊಂದು ಮಾತು ಹೇಳ್ಬೇಕಿತ್ತು. ಎಷ್ಟು ದಿನ ಹೆಣ್ಮಕ್ಳು ಮನ್ಯಾಗ ಇಟ್ಕೊಂಡ್ರು ಅದು ಚಂದಲ್ಲ. ಮೊದ್ಲೇಕ ಹೆಣ್ಮಕ್ಳನ್ನ ಕೊಟ್ಟು ಹಿಂದೆಗಡೆ ಗಂಡು ಮಕ್ಳ ಲಗ್ನ ಮಾಡೋಣ ಅಂತ ನನ್ನ ಆಸೆ. ನೋಡ್ರಿ ನಿಮ್ಮ ವಿಚಾರ ಏನು ಅನಿಸ್ತತಿ? ಅವರಿಬ್ಬರಿಗೂ ಗಂಡ ನೋಡ್ಬಿಡ್ರಲ್ಲ. ಇನ್ನೂ ಸಣ್ಣರದಾರ್ರಿ ಅವರು. ಇರೋಲ್ರಕ್ರಿ ಮಾವರ. ಕಾಲ್ಮನ ಸೂಕ್ಷ್ಮ ಐತಿ. ಇಬ್ಬರಿಗೂ ಒಂದು ಮಂಟನ ನೋಡ್ಬಿಡ್ರಿ. ಚಲೋ ಮಂಟನ ಇಬ್ಬರನ್ನು ಕೊಟ್ಟ ಮೇಲೆ ಹಿಂದೆಗಡೆ ಕೃಷ್ಣಂದು ರಾಘವೇಂದ್ರನಂದು ಮದುವೆ ಮಾಡಕ್ಕೆ ಬರ್ತೈತಿ. ಅದೆಲ್ಲ ಅದರ್ವಾ. ಆಯ್ತು ಹಂಗದ ನೋಡುನಂತ. ಮಮ್ಮಿ ಏನ ಮದುವೆ ಏನಕತ್ತಿದ್ದಿ ದೊಡ್ಡಪ್ಪನ ಮುಂದೆ? ನೀ ಓದಿ ದೇಶ ಉದ್ಧಾರ ಮಾಡೋದು ಸಾಕು. ಅದಕ್ಕೆ ನಿನಗ ಮತ್ತು ನಿಮ್ಮ ತಂಗಿಗೆ ಗಂಡು ನೋಡಂತ ಹೇಳಿ. ಇಟ್ಲಗು ನಾ ಲಗ್ನ ಆಗಂಗಿಲ್ಲ. ನಾ ಇನ್ನೂ ನಂದು ಈಗೇನ ಅಂತ ಮಾಯ ವಯಸ್ಸಾಗಿಲ್ಲ. ನಾ ಓದ್ಬೇಕು. ಏಟೇಟ್ ಓದಿ ಪರ್ಸೆಂಟೇಜ್ ಏಟೇಟ್ ಮಾಡಿದೆ ಅಂತ ನೋಡಿದ್ನಲ್ಲೇವ ಸಾಕು. ಅಲ್ಲೇ ಲಗ್ನ ಆಗಿಂದ ಅಲ್ಲೇ ಓದ್ಕೊಂತ ಹೋಗು. ಈಗ ಲಗ್ನ ಮಾಡ್ತತಿ ಮಾಡ್ಕೊಂಡು ಗಂಡು ಕಟ್ಕೊಂಡು ಹೋಗು. ಏಟ್ ಮಾಡಿದ್ರು ಆಟ. ಹೆಣ್ಣಾಗಿದ್ರೆ ಚಂದ. ಹೆಣ್ಣು ಗಂಡಾಗಕ್ಕೆ ಹೋದ್ರೆ ಏನಾಗತ್ತಂತೇಳಿ ತಿಳ್ಕೊಳಕ್ಕಲಿ. ಹೆಣ್ಣು ಯಾವತ್ತು ಗಂಡಾಗಕ್ಕೆ ಆಗಂಗಿಲ್ಲ. ನಾವು ನಮ್ಮ ಕಾಲಂಗಿರಿ ನೋಡ್ಕೊಂಡು ಜೀವನ ಮಾಡಕ್ಕೆ ಕಲಿಬೇಕು ಹೆಣ್ಮಕ್ಳು. ನಿನ್ನಿಂದ ಎಲ್ಲ ಕೈಲಿ ಅನ್ನಿಸ್ಕೊಂಡೆ. ಊರಾಣ ಮನ್ಸತಿಕರ ಅಂತಾರ, ಗೌಡ್ಸಿ ನೀ ಹೆಂಗೆ ಬೆಳೆಸಿಯವ ಮಗಳನ್ನ ಅಂತೇಳಿ. ಏನ್ ನಿನ್ನ ಹಾರಾಟ ಏನ್ ತಾನ? ಸಾಲಿ ಬೇಡ ಏನ್ ಬೇಡ, ಮುದುರ್ಕೊಂಡು ಸುಮ್ಮನೆ ಮನೆಯ ಬೀಳು. ಬಡ ಬಡ ಗಂಡು ತೋರ್ಸತಿ. ನೀನ ಮೊದ್ಲಿಕ್ಕೆ ನಿಂದ ಲಗ್ನ ಮಾಡ್ತೀನಿ. ಹಿಂದೆಗಡೆ ಆಕಿ ನೋಡಿದ್ರ ಆತ. ಓ ಆ ಮಗಳನ್ನ ಮಾತ್ರ ಸಾಲಿ ಕಲಿಸ್ಬೇಕನ್ನೋ ಆಕಿನ, ನನ್ನ ಮಾತ್ರ ಲಗ್ನ ಮಾಡ್ಕೊಡ್ಬೇಕನ್ನೋದನ? ಜೋಡಿ ಮ್ಯಾಗ ಮಂಟನ ಬಂದು ಅಂದ್ರೆ ಇಬ್ರು ಅಟ್ಟೆ ಬಿಡ್ತೀನಿ. ನಿನಗ ಒಂದು ಚಲೋ ಮಂಟನ ಐತಂತ ಹೇಳ. ಅದಕ್ಕೆ ನಾಳೆ ಕಾಲೇಜಿ ಪಿಲೇಜ್ ಅಂತ ಹೋಗಕ್ ಹೋಗ್ಬೇಡ. ಮನೆಯಾಗಿರು, ಗಣ್ಯರು ಬರ್ತಾರ. ನನ್ನ ಲಗ್ನ ಆಗು ಯಾವ ನೋಡೋಣ ಬಾ, ಬರ್ಲಿ ನೋಡ್ತೀನಿ.